ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಅಧ್ವಾನ ಹೇಗಾಗಿದೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತಾ ಇದ್ದೆ. KR ಮಾರ್ಕೆಟ್ನಲ್ಲೂ ಕೂಡ ಇದೇ ಪರಿಸ್ಥಿತಿ. GBA ಬಂಡವಾಳ ಬಟಾಬೈಲಾಗ್ತಾ ಇದೆ ನಿನ್ನೆ ಸುರಿದಂತಹ ಮಳೆಗೆ. KR ಮಾರ್ಕೆಟ್ ಫ್ಲೈಓವರ್ ಮೇಲೆ ರಸ್ತೆ ಗುಂಡಿಗಳ ನಿರ್ಮಾಣ ಆಗಿದೆ. ಒಂದೇ ಮಳೆಗೆ ಫ್ಲೈಓವರ್ ಮೇಲೆ ಬೃಹತ್ ಗುಂಡಿಗಳು ಬಿದ್ದಿದ್ದು ರಾರಾಜಿಸ್ತಾ ಇದ್ದಾವೆ. ರಸ್ತೆ ಉದ್ದಕ್ಕೂ ಕೂಡ ಡಾಂಬರ್ ಕಿತ್ಕೊಂಡು ಬರ್ತಾ ಇದೆ. ಗುಂಡಿಗಳಿಗೆ ಕಲ್ಲುಗಳನ್ನು ಹಾಕಿ ಟ್ರಾಫಿಕ್ ಪೊಲೀಸರು ಮುಚ್ಚಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಗುಂಡಿಯನ್ನ ಮುಚ್ಚದೆ GBA ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೊಮ್ಮೆ ಜಗಜ್ಜಾಹೀರಾಗ್ತಾ ಇದೆ. ಒಂದೇ ಒಂದು ಮಳೆಗೆ ನಮ್ಮ ಜನಪ್ರತಿನಿಧಿಗಳ ಬಂಡವಾಳ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳ ಬಂಡವಾಳ ಮತ್ತೊಮ್ಮೆ ಜಗಜ್ಜಾಹೀರಾಗ್ತಾ ಇರುವಂಥದ್ದು. ನೋಡಿ, ಪ್ರಮುಖ ರಸ್ತೆಯಲ್ಲಿಯೇ ಗುಂಡಿ, ಆ ಗುಂಡಿಗೆ ಅಕ್ಕಪಕ್ಕದಲ್ಲಿರುವಂತಹ ಕಲ್ಲು ತಂದು ಹಾಕಿ ಮುಚ್ಚುವಂತಹ ಕೆಲಸ. ಇದನ್ನೇನು GBA ಸಿಬ್ಬಂದಿಗಳು ಮಾಡಿದ್ರು ಅಂದ್ಕೊಂಡ್ರ? ಇದನ್ನು ಮಾಡಿದ್ದು ಕೂಡ ಪೊಲೀಸರೇ. ಕಷ್ಟ ನೋಡೋದಕ್ಕಾಗ್ತಾ ಇಲ್ಲ, ಸವಾರರ ಒದ್ದಾಟ ನೋಡೋದಕ್ಕಾಗ್ತಾ ಇಲ್ಲ, ಎಲ್ಲ ಆಕ್ಸಿಡೆಂಟ್ ಆಗ್ಬಿಡ್ತಾವೋ ಅಂಥೇಳಿ ಪೊಲೀಸರೇ ಈಗ ರಸ್ತೆ ಮುಚ್ಚುವಂತಹ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿನ KR ಮಾರ್ಕೆಟ್ ಮೇಲ್ಸೇತುವೆಯ ರಸ್ತೆ ಮೇಲೆ ಬೃಹದ್ದಾಗಿ 2 ಗುಂಡಿ ಬಿದ್ದಿದೆ. ಡಾಂಬರ್ ಹಾಕದೆ ಕಲ್ಲು ಹಾಕಿ ಟ್ಯಾಪೆ ಸುತ್ತುವಂಥ ಕೆಲಸ BBMP GBA ಅಧಿಕಾರಿಗಳು ಮಾಡಿರುವಂಥದ್ದು. GBA ಅಧಿಕಾರಿಗಳ ನೋಡ್ಬೋದಾಗಿದೆ ಯಾವ ಮಟ್ಟಕ್ಕೆ ನಿರ್ಲಕ್ಷ್ಯ ಅಂತ. ಲಕ್ಷಾಂತರ ವೆಹಿಕಲ್ಗಳು ಓಡಾಡುವಂಥ KR ಮಾರ್ಕೆಟ್ನ ಫ್ಲೈಓವರ್ ಇದು. ಈ ಫ್ಲೈಓವರ್ ಮೇಲೆ ಗುಂಡಿ ಬಿದ್ದಿದೆ. ಆ ಗುಂಡಿ ಬಿದ್ದಿರೋದಕ್ಕೆ ಡಾಂಬರ್ ಹಾಕಬೇಕಾಗತ್ತೆ. ಅದನ್ನು ಹಾಕ್ದೇ ಅದರ ಮೇಲೆ ಕಲ್ಲುಗಳನ್ನು ಹಾಕಿ ಮುಚ್ಚಿರುವಂಥದ್ದು. ಇದು ತೀರಾ ಅಪಾಯಕಾರಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಫ್ಲೈಓವರ್ನ ರಸ್ತೆಗಳು ಚೆನ್ನಾಗಿರ್ತವೆ, ವೆಹಿಕಲ್ಗಳು ಫಾಸ್ಟಾಗಿ ಬರ್ತಾ ಇರ್ತವೆ. ಈ ರೀತಿ ಕಲ್ಲು ಹಾಕದಂಥ ಸಂದರ್ಭದಲ್ಲಿ ತೀರಾ ಅಪಾಯಕ್ಕೀಡು ಮಾಡುತ್ತೆ. ಮತ್ತು ನೋಡ್ಬೋದು ಅಲ್ಲಿ ಕೂಡ ಕಿತ್ತೋಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಹೋಗ್ತಾ ಇದ್ದಾರೆ. ಜಲ್ಲಿ ಕಲ್ಲುಗಳು ಎದ್ದಿರೋಂಥದ್ದನ್ನು ಕೂಡ ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ರಸ್ತೆ ಕಿತ್ತೋಗ್ತಾ ಇದೆ, ಫ್ಲೈಓವರ್ ಮೇಲಿನ ರಸ್ತೆ. ಈ ರೀತಿ GBA ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ತೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಇದು ಫ್ಲೈಓವರ್. ಇದು ಟೌನ್ ಹಾಲ್ ಕಡೆಗೆ, ಮೆಜೆಸ್ಟಿಕ್ ಕಡೆಗೆ ಮತ್ತು ಇತ್ತ ಮೈಸೂರು ರಸ್ತೆ ಕಡೆಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಫ್ಲೈಓವರ್ ಮೇಲೆ ಈ ರೀತಿ ಗುಂಡಿ ಬಿದ್ದು ನಿಜಕ್ಕೂ GBA ಅಧಿಕಾರಿಗಳು ಗುಂಡಿ ಮುಚ್ಚದೇ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಚಪ್ಪಡಿ ಕಲ್ಲುಗಳನ್ನು ಹಾಕಿ ಟ್ಯಾಪೆ ಸುತ್ತುವಂಥ ಕೆಲಸವನ್ನು GBA ಅಧಿಕಾರಿಗಳು ಮಾಡಿರುವಂಥದ್ದು. ಈಗಾಗಲೇ ಅದೆಲ್ಲ ಕೂಡ ಕಿತ್ತೋಗ್ತಾ ಇದೆ. ಆ ಭಾಗದಲ್ಲಿ ಆಗಲೇ ಜಲ್ಲಿ ಎಲ್ಲ ಕೂಡ ಕಿತ್ತು ಬರ್ತಾ ಇದೆ. ಆ ಮಟ್ಟಕ್ಕೆ ರಸ್ತೆ ಹಾಳಾಗ್ತಾ ಇರುವಂಥದ್ದು. ಅದರ ಮಧ್ಯೆ 2 ಗುಂಡಿ ಬಿದ್ದಿದೆ, ಅದಕ್ಕೆ ಡಾಂಬರ್ ಹಾಕ್ದೇ ಕಲ್ಲು ಹಾಕಿದ್ದಾರೆ. ಈ ರೀತಿ KR ಮಾರ್ಕೆಟ್ ಫ್ಲೈಓವರ್ ಮೇಲೆ ರಸ್ತೆ ಗುಂಡಿ ಬಿದ್ದಿದ್ರು ಕೂಡ ರಸ್ತೆ ಗುಂಡಿ ಜಲ್ಲಿ ಕೂಡ ಕಿತ್ತು ಬರ್ತಾ ಇದೆ. ಅದನ್ನು ಸರಿಪಡಿಸುವಂಥ ಕೆಲಸ GBA ಅಧಿಕಾರಿಗಳು ಮಾಡ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಹನುಮಂತು ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ TV ಬೆಂಗಳೂರು.